ಹಿಯರ್ ಇಸ್ ಯುವರ್ ಮರಿ ಮೊಮ್ಮಗಳು. ಆಗ್ಲಿಂದ ಕೇಳ್ತಿದ್ದಲ್ಲ ಮೊಮ್ಮಗು ಮೊಮ್ಮಗು ಅಂತ, ಕರ್ಕೊ ಬಂದಿದ್ದೀನಿ ನೋಡಿ. ಯಾವ ಬುದ್ಧಿ ಪುಟ್ಟಿ, ಹೆಂಗಿದೀಯಾ? ನಾನು ಅವಾಗ್ಲೇ ಬಂದೆ ತಾತ, ನೀವ್ ಹೇಗಿದ್ದೀರಾ? ಹಿಂಗಿದ್ದೀನಮ್ಮ. ನೀನು ಮನೇಲಿ ಇರ್ಲಿಲ್ವಲ್ಲ, ಮನೆಯೆಲ್ಲ ಕಾಲು ಅನ್ನಿಸ್ತಾ ಇತ್ತು. ಈಗ ನೀನು ಮನೆಗೆ ಬಂದಿದ್ದೀಯಾ, ಒಂಥರ ಹೊಸ ಹುರುಪ್ ಬಂದಿದ್ದೆ. ಬಾಬಾ ಕೂತ್ಕೋ. ಸ್ಕೂಲಿಗೆ ರಜಾನಾ? ಹೌದು. ಸ್ಕೂಲ್ ಹೆಂಗಿದೆ? ಟೀಚರ್ಸು ಫ್ರೆಂಡ್ಸ್ ಎಲ್ಲ ಇಷ್ಟ ಆದ್ರ ನಿನಗೆ? ತಾತ, ಯಾರು ನನ್ನ ಫ್ರೆಂಡೇ ಆಗ್ಲಿಲ್ಲ, ಯಾರು ನನ್ನ ಜೊತೆ ಮಾತಾಡಲೇ ಇಲ್ಲ ಗೊತ್ತಾ ತಾತ. ಅಲ್ಲಿ ತುಂಬಾ ಬೋರ್ ಆಗುತ್ತೆ. ಅಪ್ಪ ಅಮ್ಮ ತುಂಬಾ ನೆನಪಾಗ್ತಾರೆ. ಕಾಲ್ ಮಾಡಬೇಕು ಅನ್ಸ್ದಾಗೆಲ್ಲ ಕಾಲೇ ಮಾಡೋಕ್ಕೆ ಸಿಗಲ್ಲ. ಅಲ್ಲಿ ಕಾಲ್ ಡೇ ಅಂತ ಇದೆ, ಅವಾಗ 5 ನಿಮಿಷ ಮಾತ್ರ ಮಾತಾಡ್ಬೋದು. ಎಲ್ಲಾನು ಶೇರ್ ಮಾಡೋಕ್ಕಾಗಲ್ಲ. ಅಲ್ಲಿ ಊಟನೂ ಚೆನ್ನಾಗಿಲ್ಲ ತಾತ. ಅಲ್ಲಿರೋಕ್ಕೆ ತುಂಬ ಕಷ್ಟ ತಾತ. ನಾನು ಬೋರ್ಡಿಂಗ್ ಸ್ಕೂಲ್ ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ, ಅದರಲ್ಲಿ ತುಂಬ ಕಷ್ಟ. ನೀವೇನು ಹೇಳ್ತೀರೋ ನಾನು ಅದನ್ನು ಕೇಳ್ತೀನಿ, ಅದನ್ನು ಬೋರ್ಡಿಂಗ್ ಸ್ಕೂಲ್ ಮಾತ್ರ ಹೋಗಲ್ಲ. ಅಯ್ಯೋ ಪುಟಿ, ಅಲ್ಲಿ ಎಷ್ಟೊಂದು ಕಷ್ಟ ಅನುಭವಿಸಿದ್ದೀಯೋ ನೀನು. ನೋಡು, ನಿಂಗೆ ಒಬ್ಬ ತಮ್ಮನ್ನ ನಿಮ್ಮ ಅಪ್ಪ ಅಮ್ಮ ಕೊಟ್ಟರೆ ಸಾಕು, ಅದೇ ದೊಡ್ಡ ಸಂತೋಷ. ಅದಕ್ಕಿಂತ ಇನ್ನೇನು ಆಸೆ ಇಲ್ಲಮ್ಮ. ಹಂಗಾದ್ರೆ ನಾನು ಸ್ಕೂಲ್ಗೇನೆ ಹೋಗಲ್ಲ ತಾತ. ನನ್ನ ತಮ್ಮನ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡ್ತೀನಿ. ಅಪ್ಪ, ಯಾವಾಗ ನನ್ನ ತಮ್ಮ ಬರ್ತಾನೆ ಹೇಳು ಅಪ್ಪ. ಕೇಳು ಅಪ್ಪ. ತಾತ, ಹುಷಾರಿಲ್ಲ ಅಂದ್ಮೇಲೆ ಸುಮ್ಮನೆ ರೆಸ್ಟ್ ಮಾಡ್ಬೇಕು. ಏನಿದ್ ನಿಮ್ದು ಹುಡುಗಾಟ? ಅಪ್ಪ, ಹುಡುಗ ಅಂದ್ಮೇಲೆ ಹುಡುಗಾಟನೇ ಜಾಸ್ತಿ ಇರತ್ತಲ್ವಾ. ನಾನು ನಿಮ್ಮ ಹತ್ರ ಕೇಳಲ್ಲ, ನಮ್ಮ ಸೀತಮ್ಮನ ಹತ್ರನೇ ಕೇಳ್ತೀನಿ. ಸೀತಮ್ಮ, ಸಿಹಿ ನಿಂತ್ಕೊಳ್ಳೋ. ನೋಡು ಆ ಮಗು ಯಾಕೆ ಆಡ್ತಿದ್ದಾಳೆ, ನನ್ನಾಗೆ ನನ್ನಷ್ಟೇ ಖುಷಿ ಪಡ್ತಿದ್ದಾಳೆ. ಅವಳು ನಿಮ್ಮಾಗಲ್ಲ, ನೀವು ಅವಳ ತರ ಆಡ್ತಿದ್ದೀರಾ. ಹೌದೇನೀಗ ಅವಳಿಗೆ ತಮ್ಮ ಬೇಕಷ್ಟೇ. ತಾತ, ಫಸ್ಟ್ ಹುಷಾರಾಗಿ, ಆಮೇಲೆ ಇದನ್ನೆಲ್ಲ ಮಾತಾಡ್ಬೋದಲ್ವಾ? ನೀನು ನನಗೆ ಸಿಹಿ ಸುದ್ದಿ ಕೊಡೋ ತನಕ ನಾನು ಈ ರೂಮಿಂದ ಆಚೆಗೆ ಬರೋದಿಲ್ಲ ಅಷ್ಟೇ. ತಾತ, ಭಾರ್ಗು, ಸೊ ಈಗ ನೀನು ಆ ಲೆಟರ್ನ ಯಾರಿಗೆ ಬರೆದಿದ್ದು ಅಂತ ಕಂಡು ಹಿಡಿದು ಆ ವ್ಯಕ್ತಿನ ಪತ್ತೆ ಹಚ್ಚಬೇಕು. ಎಸ್, ಸಿಹಿ ತಂದೆ ಯಾರು ಅಂತ ಗೊತ್ತಾಗದೆ ನಾನು ಸುಮ್ಮನಿರಲ್ಲ. ಆದರೆ ಏನು ಗೊತ್ತಾ ಭಾರ್ಗು, ಅಷ್ಟರಲ್ಲಿ ರಾಮ ಸೀತೆ ಹನಿಮೂನ್ಗೆ ಹೋಗಿ ಅಪ್ಪಾಜಿಗೆ ಸಿಹಿ ಸುದ್ದಿ ಕೊಡಲ್ಲ ಅಂತ ಏನು ಗ್ಯಾರಂಟಿ? ನನಗೆ ಸೀತನ ನಿರ್ಧಾರದ ಮೇಲೆ ನಂಬಿಕೆ ಇದೆ. ಓಹೋ, ನಂಬಿಕೆ? ನಂಬು, ಎಷ್ಟು ನಂಬ್ತೀಯೋ ನಂಬು. ಆದರೆ ಒಂದು ಮಾತು ಭಾರ್ಗು, ನನ್ನಂತ ನಿನ್ನಂಥ ಗಂಡ ಹೆಂಡ್ತಿಗೆ ಅಪ್ಪಿತಪ್ಪಿ ಒಬ್ಬ ಮಗ ಹುಟ್ಬಿಟ್ಟಿದ್ದಾನೆ. ಇನ್ನು ಅವರಿಬ್ಬರು ಲವ್ ಬರ್ಡ್ಸ್, ಲವ್ ಮಾಡಿ ಒಬ್ಬರನ್ನೊಬ್ಬರು ಮದುವೆ ಆದವರು. ಈಗ ಸೀತನಿಗೆ ಸಿಹಿಗೊಬ್ಳು ತಂಗಿನೋ ತಮ್ಮನೋ ಬೇಕು ಅಂತ ಅನಿಸಿ ಅವಳು ಮನಸ್ಸು ಬದಲಾದ್ರೆ ಏನು ಮಾಡ್ತೀಯಾ? ನಮ್ಮ ರಾಮನೋ ಜಂಟ್ಲ್ಮೆನ್, ಸೀತಂಗೆ ಏನು ಬೇಕೋ ಅದನ್ನೇ ನಾನು ಕೊಡ್ತೀನಿ ಅಂತ ಅವನು ಮನಸ್ಸು ಬದಲಾಯಿಸ್ತಾನೆ. ಈ ಮನುಷ್ಯನ ಮನಸ್ಸು ಕೋತಿ ಥರ, ಯಾವಾಗ ಏನು ಬಯಸುತ್ತೋ ಗೊತ್ತಿಲ್ಲ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋ, ಅಕಸ್ಮಾತ್ ಸೀತನ ಡಿಸಿಷನ್ ಬದಲಾಗೋದ್ರೆ ಎನಫ್ ವಿಶ್ವ. ನೋಡಿದ್ಯಾ ಇಮ್ಯಾಜಿನೇಷನ್ನೇ ಇಷ್ಟು ಭಯಂಕರವಾಗಿದೆ. ಇನ್ನದು ರಿಯಾಲಿಟಿ ಆಗೋದ್ರೆ ಅಷ್ಟೇ ನಿನ್ನ ಕತೆ ಭಾರ್ಗು. Ladies and gentlemen, will you please stand? ಅಲ್ಲ ಶಾಲು, ನೀವಿಬ್ರು ಅದು ಹೇಗೆ ಮದುವೆ ಆದ್ರಿ? ನನಗೆ ಅದೇ ದೊಡ್ಡ ಆಶ್ಚರ್ಯ. ಯಾಕೆ? ನಿಮ್ಮ ಪತಿರಾಯ ಮೇಘಶ್ಯಾಮ್ರು ಯಾವುದೋ ಹಳೇ ಶಾಸ್ತ್ರೀಯ ಸಂಗೀತ ಹಾಕೊಂಡು ಅದರಲ್ಲೇ ಮುಳುಗೋಗಿರ್ತಾರೆ. ನೀನು ನೋಡಿದ್ರೆ ಪಾಪ್ ಸಾಂಗ್ಸ್ ಕೇಳ್ಕೊಂಡಿರ್ತೀಯ. ಇವರು ಸಕ್ಕರೆ ತುಪ್ಪ ಹಾಕಿ ಮಾಡಿರೋ ಸಿಹಿ ಪೊಂಗಲ್ ಆದರೆ ನೀನು ಕ್ಯಾಲೋರೀಸ್ ಕಡಿಮೆ ಇರೋ ವೀಟ್ ಬ್ರೆಡ್. ಮದುವೆ ಆದವ್ರು ಹೀಗೆ ಅನ್ಸುತ್ತಲ್ಲ.
ಒಬ್ರು ಉತ್ತರ ಆದರೆ ಇನ್ನೊಬ್ರು ದಕ್ಷಿಣ. ಮ್ಯಾರಿಡ್ ಪೀಪಲ್ ಆರ್ ಸೋ ಕ್ರೇಜಿ. ನೀನು ಮದುವೆ ಆಗೋ ಗೊತ್ತಾಗತ್ತೆ ಈ ಕ್ರೇಜಿ ಎಕ್ಸ್ಪೀರಿಯನ್ಸ್. ಕರೆಕ್ಟಾಗಿ ಹೇಳಿದೆ ಶಾಲು. ನೋಡು, ನಮ್ಮ ಲೈಫ್ನ ಕ್ರೇಜಿನೆಸ್ನ ಯಾರ ಜೊತೆ ಹಂಚ್ಕೋತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ನಮ್ಮನ್ನೇ ನೋಡು, ನನಗೆ ಕುಕ್ಕಿಂಗ್ ಅನ್ನೋದು ತುಂಬ ಇಷ್ಟ. ಅರೆ ನಿಮ್ಮ ಅಕ್ಕ ನನಗೆ ಅಡುಗೆ ಮಾಡೋಕ್ಕೆ ಬಿಡಲ್ಲ. ಅವಳು ಪ್ರತಿಯೊಂದು ಅಡುಗೆನೂ ಕ್ಯಾಲರೀಸ್ನ ನೋಡಿನೇ ಅಡುಗೆ ಮಾಡೋದು. ಆದರೆ ಅವಳಿಗೆ ಅಡುಗೆ ಮಾಡೋದೇ ಇಷ್ಟ ಇಲ್ಲ. ಬೇರೆಯವ್ರು ಹಾಕೋ ಎಣ್ಣೆ ತುಪ್ಪ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಅವಳು ಅಡುಗೆನ ಅವಳೇ ಮಾಡ್ಕೋತಾಳೆ. ಇನ್ ಮ್ಯಾರೇಜ್ ಐ ಥಿಂಕ್ ಯು ವಿಲ್ ಹ್ಯಾವ್ ಟು ಲೆಟ್ ದ ಪಾರ್ಟ್ನರ್ ಬಿ ದೆಮ್ ಸೆಲ್ಫ್. ಈ ಮದುವೆ ಅಂದ್ರೇ ಇಟ್ಸ್ ಅ ಬಾಂಡ್ ಬಿಟ್ವೀನ್ ಲವ್ ಆ್ಯಂಡ್ ಟ್ರಸ್ಟ್. ಆ ನಂಬಿಕೆ ಮತ್ತು ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಜೀಜು ಓಹ್ ಸಾರಿ, ಸ್ವಲ್ಪ ಫಿಲಾಸಫಿ ಜಾಸ್ತಿ ಆಗೋಯ್ತಾ? ಅಲ್ಲ, ನೀವು ಡಾಕ್ಟರ್ ಆಗೋ ಬದಲು ಕವಿ ಆಗಿರ್ಬೇಕಿತ್ತು. ಅವಾಗ ಪ್ರಿಸ್ಕ್ರಿಪ್ಷನ್ಸ್ ಬದಲು ಶಾಯರಿ ಬರ್ಕೊಂಡಿರ್ಬೋದಿತ್ತು. ಚಾಂದಿ ಪ್ಲೀಸ್ ಅಂತ ಐಡಿಯಾ ಎಲ್ಲ ಕೊಡಬೇಡ. ಇವನಿಗೆ ಇವಾಗ ತಾನೇ ಕಷ್ಟಪಟ್ಟು ಒಂದು ಕ್ಲಿನಿಕ್ ಸೆಟಪ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ ನಾಳೆನೇ ಅದನ್ನ ಶಾಯರಿ ರೂಮಾಗಿ ಕನ್ವರ್ಟ್ ಮಾಡು ಅಂದ್ಬಿಡ್ತಾನಷ್ಟೇ. ಶಾಯರಿ ಬರಿಬೋದೇನೋ? ಶಾಯರಿ ಬರೆಯೋದು ಹಾಗಿರಲಿ, ನಾನೊಂದು ರೆಕಮೆಂಡೇಶನ್ ಲೆಟರ್ ಬರ್ಕೊಡಿ ಅಂತ ಹೇಳಿದ್ದೆ. ಅದನ್ನು ಬರ್ಕೊಡೋದಕ್ಕೂ ಕನ್ಫ್ಯೂಸ್ ಮಾಡ್ತಾರೆ. ಐ ಹೇಟ್ ಯು ಜೀಜು. ಏನು ರೆಕಮೆಂಡೇಶನ್ ಲೆಟರಾ? ಕೇಳಿದ್ರೆ ಬರ್ಕೊಡ್ಬೇಕಲ್ವ ಶ್ಯಾಮ್, ಯಾಕೆ ಬರ್ಕೊಡ್ಲಿಲ್ಲ? ಅಲ್ಲ ಜೀಜು, ಮದುವೆ ಅಂದರೆ ಹೀಗೆಲ್ಲ ಇರುತ್ತೆ ಅಂತ ಇಷ್ಟೊಂದು ಲೆಕ್ಚರ್ ಕೊಟ್ಟರೆ ಇಷ್ಟೊತ್ತು. ಇವಾಗ ನಿಮ್ಮ ಧರ್ಮಪತ್ನಿನೇ ಹೇಳ್ತಾ ಇದ್ದಾರೆ, ಪ್ಲೀಸ್ ಜೀಜು ನಾನು ಕೇಳಿರೋ ಇನ್ಫಾರ್ಮೇಷನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋ ಥರ ಒಂದು ಚಿಕ್ಕ ಲೆಟರ್ ಬರ್ಕೊಡಿ ಅಷ್ಟೇ. ಶ್ಯಾಮ್ ಏನಾಯ್ತು? ಇವಳು ರೆಕಮೆಂಡೇಶನ್ ಕೇಳ್ತಿರೋದು ಡಾಕ್ಟರ್ ಅನಂತ ಲಕ್ಷ್ಮಿ ಅವ್ರನ್ನ ಮೀಟ್ ಮಾಡಿ. ನೀನೇ ಹೇಳು, ನಿನಗೆ ಆಗಲಿ ನನಗೆ ಆಗಲಿ ಅವ್ರ ಹತ್ರ ಹೆಲ್ಪ್ ಕೇಳೋದಕ್ಕೆ ಮಾರಲ್ ರೈಟ್ಸ್ ಆದರೂ ಇದೆಯಾ? ಅಲ್ಲ ಶ್ಯಾಮ್, ಏನೋ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ಯಲ್ಲ. ನಾವೇನೂ ತಪ್ಪು ಮಾಡಿಲ್ಲ, ರಿಲ್ಯಾಕ್ಸ್. ಪಾಸ್ಟ್ ಇಸ್ ಪಾಸ್ಟ್. ವಾಟ್ ಪಾಸ್ಟ್? ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ? ಅಲ್ಲ, ಡಾಕ್ಟರ್ ಅನಂತ ಲಕ್ಷ್ಮಿಗೂ ನಿಮಗೂ ಇರೋ ಸಮಸ್ಯೆ ಆದ್ರೂ ಏನು? ನಿಮಗೆ ಕೇಳ್ತಾ ಇರೋದು, ಯಾರಾದ್ರೂ ಏನಾದ್ರೂ ಹೇಳಿ. ಶಾಲು, ನೀನಾದ್ರೂ ಹೇಳು. ಏನೂ ಇಲ್ಲ ನೋಡು, ಮ್ಯಾರಿಡ್ ಕಪಲ್ಸ್ ಅಂದಮೇಲೆ ಲೈಫಲ್ಲಿ ಒಂದಲ್ಲ ಒಂದು ಸಲ ಗೈನಕಾಲಜಿಸ್ಟ್ನ ಮೀಟ್ ಮಾಡಿರ್ತೀವಿ. ದಾಟ್ಸ್ ಇಟ್, ದಾಟ್ಸ್ ದ ಎಂಡ್ ಆಫ್ ದ ಸ್ಟೋರಿ. ನೋಡು, ನೀನು ಬೇರೆ ಏನು ಹೇಳಬೇಕಾದ್ರು ಕೇಳಿ, ಆದರೆ ಡಾಕ್ಟರ್ ಅನಂತ ಲಕ್ಷ್ಮಿನ ಮೀಟ್ ಮಾಡೋದಕ್ಕೆ ನನ್ನಿಂದ ಹೆಲ್ಪ್ ಆಗಲ್ಲ. ಐಮ್ ಸಾರಿ. ಇಬ್ರು ಯಾಕೇನು ಮಾತಾಡ್ತಾ ಇಲ್ಲ? ಮದ್ವೆ ಆದವ್ರಿಗೆಲ್ರಿಗೂ ಪಾಪು ಆಗುತ್ತಲ್ವಾ? ನೀನು ನಿನ್ನ ಹೊಟ್ಟೆಲ್ ಪಾಪು ಇಟ್ಕೋಸಿದಮ್ಮ. ಪಾಪು ಹೊಟ್ಟೆಲ್ ಹೆಂಗ್ ಬರುತ್ತೆ ಅಂತ ಯೋಚನೆನಾ? ನನಗೂ ಗೊತ್ತಿಲ್ಲ. ಅದೇ ಡಾಕ್ಟರ್ ಕೇಳಿದ್ರೆ ಅವ್ರು ಇಂಜೆಕ್ಷನ್ ಕೊಟ್ಟು ಪಾಪು ಹೊಟ್ಟೆಲ್ ಬರೋ ಹಂಗ್ ಮಾಡ್ತಾರೆ. ಹೌದು, ಪಾಪು ಹೊಟ್ಟೆಲ್ ಹೆಂಗ್ ಬರುತ್ತೆ? ನಾನು ನೋಡು, ಅದು ದೇವ್ರ ಇಚ್ಛೆ. ಸೀತಮ್ಮಂಗೆ ಸಿಹಿ ಮಾತ್ರ ಸಾಕು ಅಂತ ದೇವ್ರ ಆಶೀರ್ವಾದ ಮಾಡಿದ್ದಾನೆ. ಯಾ ಈ ರಾಮಂಗೂ ಅಷ್ಟೇ, ನೀನಿದೆಯಲ್ಲ ಅಷ್ಟೇ ಸಾಕು ಅಂತ ದೇವರು ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ. ಈಗ ತಮ್ಮ ಗುಮ್ಮ ಅಂತ ಬಂದ್ರೆ ಆಮೇಲೆ ನನ್ನ ಸಿ ಬೇಬಿಗೆ ನಾನು ಜಾಸ್ತಿ ಟೈಮ್ ಕೊಡೋಕ್ಕಾಗಿಲ್ಲ ಅಂದ್ರೆ ಬೇಡಪ್ಪ, ನನ್ನ ಟೈಮ್ ಎಲ್ಲ ನಿಂದೆ, ನಂಗೆ ಸಿ ಬೇಬಿ ಮಾತ್ರ ಸಾಕು. ಆದ್ರೆ ನನ್ ತಮ್ಮ ಬೇಕು. ನೀನೇನೋ ಟೆನ್ಷನ್ ತಗೋಬೇಡ ಅಪ್ಪ, ತಮ್ಮ ಪಾಪುನ ನಾನ್ ನೋಡ್ಕೊಂತೀನಿ. ಅವ್ನ್ ಬೇಜಾರಾದ್ರೆ ಅವ್ನ್ಗೆ ಹಗ್ ಮಾಡ್ತೀನಿ, ಅವ್ನ್ ಸ್ಮೈಲ್ ಮಾಡೋ ಹಂಗ್ ಮಾಡ್ತೀನಿ. ನನ್ನ ತಮ್ಮನ ಜೊತೆ ಆಟ ಆಡ್ತೀನಿ, ಅವನ್ ಕತೆ ಹೇಳಿ ಮಲಗಿಸ್ತೀನಿ.
ಅವನೇನಾದ್ರೂ ಜಾಸ್ತಿ ಹತ್ರ ನಾನೇ ಅವ್ನ ಡೈಪರ್ ಚೇಂಜ್ ಮಾಡ್ತೀನಿ. ಏನ್ ಮಾಡ್ತೀಯ? ಡೈಪರ್ ಚೇಂಜ್ ಮಾಡ್ತೀನಿ ಅಪ್ಪ. ನನಗೆ ಎಲ್ಲ ಬರುತ್ತೆ. ನಾನು ಯೂಟ್ಯೂಬಲ್ಲಿ ಎಲ್ಲ ನೋಡಿದ್ದೀನಿ. ಯಪ್ಪಾ ದೇವ್ರೆ, ಈ ಯೂಟ್ಯೂಬ್ ಅವರು ಡೈಪರ್ ಚೇಂಜ್ ಮಾಡೋದು ಹೇಳ್ಕೊಡ್ತಾರಾ? ಎಲ್ಲಿ ನನ್ನ ಫೋನ್ ಕೊಡು, ನಾನು ತೋರಿಸ್ತೀನಿ. ಫೋನ್ ಯೂಸ್ ಮಾಡೋಕ್ಕೆ ಇದೊಂದು ನೆಪ ನಿನಗೆ. ಸುಮ್ಮನೆ ಮಲ್ಕೋಬಾ. ತಮ್ಮ ನೀನೇನು ಹೇಳಲೇ ಇಲ್ಲ ತಮ್ಮ ಯಾವಾಗ ಬರ್ತಾನೆ ಅಂತ. ಪುಟ್ಟ ಅದೆಲ್ಲ ನಾವು ಡಿಸೈಡ್ ಮಾಡಕ್ ಆಗಲ್ಲ ಕಣೆ, ಎಲ್ಲ ದೇವ್ರಿಚ್ಛೆ ಅಂತ ಹೇಳಿಲ್ವಾ? ಸುಮ್ಮನೆ ಮಲ್ಕೋ ನೀನು, ಏನೇನೋ ಪ್ರಶ್ನೆ ಕೇಳ್ಬೇಡ. ಅದೇ ಸೀತಮ್ಮ ಪ್ರಾಣಿ. ಸೀತಮ್ಮ ನೀನೇನೋ ಹೇಳ್ತಿದ್ವ, ಏನದು? ಹಾ, ಪ್ರಾಣಿಕವಾಗಿ. ಪ್ರಾಮಾಣಿಕವಾಗಿ. ಅದೇ ಹಂಗ್ ಬೇಡ್ಕೊಂಡ್ರೆ ರಾಮ ಇಲ್ಲ ಅನ್ನೋದಿಲ್ಲ ತಾನೆ? ಇಲ್ಲ ಸೀತಮ್ಮ, ನಾನು ಈಗಲೇ ದೇವ್ರ ಹತ್ರ ಹೋಗಿ ನಮ್ಮ ಸೀತಮ್ಮನ ಹೊಟ್ಟೆಯಲ್ಲಿ ತಮ್ಮನ್ ಕಳ್ಸು ಅಂತ ಬೇಡ್ಕೊಳ್ತೀನಿ. ಸಿಹಿ ಬಾ ಮಲ್ಕೋ. ಏನ್ ರಾಮ್ ಇದು? ಇದೆಲ್ಲ ಆಗಿದ್ದು ತಾತನಿಂದ ಸೀತಾ. ತಾತನೇ ಸಿಹಿ ಎದುರುಗಡೆ ಮರಿ ಮೊಮ್ಮಗು ಬೇಕು ಅದು ಇದು ಅಂತೆಲ್ಲ ಹೇಳಿದ್ದು. ಆಗ್ಲಿಂದಾನೇ ಇವಳಿಗೆ ಈ ಐಡಿಯಾ ಬಂದಿತ್ತು. ಆದ್ರೂ ಅವಳು ಈ ತರ ಪ್ರಶ್ನೆ ಮಾಡ್ತಾಳೆ ಅಂತ ನಾನು ಯೋಚನೆನೂ ಮಾಡಿರ್ಲಿಲ್ಲ. ನೀವಾಗೆ ಬಂದು ನಂಗೆ ಇನ್ನೊಂದು ಮಗು ಬೇಕು ಅಂತ ಹೇಳಿದ್ರು ನಾ ಅದಕ್ಕೆ ಒಪ್ಕೋತಾ ಇರ್ಲಿಲ್ಲ ಸೀತಾ. ಶಾಕಿಂಗ್ ನ್ಯೂಸ್ ಏನಂದ್ರೆ ಇವಳು ಈ ತರ ಮಾತಾಡ್ತಾಳೆ ಅಂತ ನಾನು ಯಾವ್ದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಿಹಿಗೂ ನನ್ನ ಉತ್ತರ ಸೇಮೇ ಇರುತ್ತೆ ಸೀತಾ. ಹೇಗೆ ಶ್ರೀರಾಮನಿಗೆ ಸೀತಾದೇವಿ ಒನ್ ಅಂಡ್ ಓನ್ಲಿ ಪತ್ನಿನೋ ಹಾಗೆ ಈ ಶ್ರೀರಾಮನಿಗೆ ಸಿಹಿ ಒಬ್ಳೆ ಮಗಳು. ಸಿಹಿನ್ ಬಿಟ್ರೆ ಇನ್ ಯಾರ ಮೇಲೂ ಪ್ರೀತಿ ಹಂಚ್ಕೊಳಕ್ ನಂಗೆ ಇಷ್ಟನೇ ಆಗಲ್ಲ ಸೀತಾ. ಆಯ್ತು ಬಾ, ಆಯ್ತು ಆಗೋಯ್ತು. ರಬ್ ಮಾಡಿ. ಜೀಜು ಚಾಂದಿ ವೇಟ್ ದೇರ್. ನೋಡಿಮ್ಮ, ವ್ಯಾಕ್ಸಿನೇಷನ್ ಆದಮೇಲೆ ಒಂದೊಂದ್ಸಲ ಜ್ವರ ಬರುತ್ತೆ. ಮೈ ಬಿಸಿ ಆದರೆ ಕಾಲ್ಪಲ್ ಸಿರಪ್ ಬರ್ದಿರ್ತೀನಿ, ಅದನ್ನು ಕೊಡಿ. ಇಲ್ಲಾಂದ್ರೆ ಪರವಾಗಿಲ್ಲ. ಓಕೆ, ಸಾರಿ. ನೆಕ್ಸ್ಟ್ ವ್ಯಾಕ್ಸಿನೇಷನ್ ಇನ್ 6 monthsಗೆ. ಓಕೆ, ಅಲ್ಬಾರ್ದು. ಬಾಯ್ ಬೇಬಿ. ಹೋಗಿ ಬನ್ನಿ. ಹಲೋ. ಯಾ. ನೋ ಆ್ಯಕ್ಚುಲಿ ಈಗ ನಾನು ಸ್ಕೂಲ್ ಕಡೆ ಹೊರಟಿದ್ದೀನಿ. ಯು ಮೇ ಕಮ್ ಇನ್ ದಿ ಈವ್ನಿಂಗ್. ಆಲ್ರೈಟ್? ಯಾ, ಆಲ್ರೈಟ್. ಚಾಂದಿ, ನನಗೋಸ್ಕರ ವೇಟ್ ಮಾಡ್ತಿದ್ಯಾ? ಹಾ ಜೀಜು, ನಿಮ್ಗೆಲ್ಲಾದ್ರೂ ಹೋಗೋದಿತ್ತಾ? ಯಾ ನಾನು ಫೇವ್ರೇಟ್ ಪೇಷಂಟ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹ್ಯಾವ್ ಟು ಗೋ. ಫೇವ್ರೆಟ್ ಪೇಷಂಟಾ? ಯಾ, ನಾನು ಲೇಟ್ ಆಗೋದ್ರೆ ಔಟ್ ಕ್ಲಾಸಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಬಾಯ್. ಅದು ಜೀಜು ನೋ ಸಿಹಿ ಕಾಯ್ತಿರ್ತಾಳೆ. ಹ್ಯಾವ್ ಟು ಗೋ. ಬಾಯ್ ಬಾಯ್ ಬಾಯ್. ಸಿಹಿನಾ? ಜೀಜು ಸಿಹಿ ಸಿಹಿ ಜೀಜು ಪೇಷಂಟಾ? ದಿಸ್ ಕೆನಾಟ್ ಬಿ ಎ ಕೋಇನ್ಸಿಡೆಂಟ್. ಏನಾಗ್ತಾ ಇದೆ ಇಲ್ಲಿ? ಆ ಲೆಟರಲ್ಲಿ ನೋಡಿದ್ರೆ ಸೀತಾ ಹೆಸರಿತ್ತು. ಸೀತಾ ಮಗಳು ಸಿಹಿ. ಸಿಹಿನ ಟ್ರೀಟ್ ಮಾಡ್ತಾ ಇರೋದು ಜೀಜು. ಅನಂತಲಕ್ಷ್ಮಿ ಹೆಸರು ಹೇಳಿದ್ರೆ ಜೀಜು ಆ್ಯಂಡ್ ಅಕ್ಕ ಏನೋ ಒಂಥರ ಆಡ್ತಾರೆ. ಇದರಲ್ಲಿ ಏನೋ ಇದೆ. ಅದೇನು ಅಂತ ಮೊದಲು ತಿಳ್ಕೋಬೇಕು. ಡಾಕ್ಟರ್ ಅಂಕಲು ಜೋಕ್ ಮಾಡ್ತಾ ಇಂಜೆಕ್ಷನ್ ಹಾಕ್ಬಿಡ್ತಾರೆ. ಗೊತ್ತೇ ಆಗಲ್ಲ. ಅವ್ರು ಬ್ಯಾಂಡೇಜ್ ಹಾಕಿದ್ಮೇಲೆ ಗೊತ್ತಾಗೋದು ಅವ್ರು ಇಂಜೆಕ್ಷನ್ ಹಾಕ್ಬಿಟ್ರು ಅಂತ. ಪುಟ್ಟ, ಈ ಇಂಜೆಕ್ಷನ್ ಎಲ್ಲ ನೋಡಿದ್ರೆ ನಂಗೆ ತುಂಬ ಭಯ ಆಗುತ್ತೆ. ನಿನ್ನಂಥ ಪುಟ್ಟ ಮಕ್ಕಳಿಗೆ ಅದು ಹೇಗಾದರೂ ನೋವಾಗದೆ ಇರೋ ಥರ ಇಂಜೆಕ್ಷನ್ ಕೊಡ್ತಾರೋ. ನಿಜವಾಗ್ಲೂ ಗ್ರೇಟ್ ಅಲ್ವಾ? ಗ್ರೇಟು ಕೂಡ, ಸ್ವೀಟು ಕೂಡ. ಗ್ರೇಟು ಸ್ವೀಟು ರೈಮಿಂಗ್ ವರ್ಡ್ ಅಲ್ವಾ? ಊಟ ಮಾಡಬೇಕಾದ್ರೆ ಏನಾದರೂ ಸ್ವೀಟ್ ಕೊಡ್ತಾರೆ ಅಲ್ವಾ, ಅದನ್ನು ನಾನು ಡಾಕ್ಟರ್ ಅಂಕಲ್ ಕೊಡ್ತೀನಿ. ಅವ್ರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಹೌದಾ? ಇಷ್ಟೊಂದೆಲ್ಲ ಮಾತಾಡಿದ್ರ ನೀವು? ಅವರು ಇಂಜೆಕ್ಷನ್ ಕೊಡುವಾಗ ನನಗೆ ಎಲ್ಲ ಹೇಳ್ತಾರೆ. ಆದರೆ ನಾನು ಅವ್ರಿಗೆ ಬಾಯ್ ಮಾಡೋಕ್ಕಾಗಲಿಲ್ಲ. ಈಗ ಅವರು ಬೋರ್ಡಿಂಗ್ ಸ್ಕೂಲಲ್ಲಿ ನನಗೆ ಇಂಜೆಕ್ಷನ್ ಕೊಡಬೇಕು ಅಂತ ಬಂದಿರ್ತಾರೆ ಅಲ್ವಾ. ಒಂದು ಕಾಲ್ ಮಾಡಿ ಆದರೂ ಹೇಳ್ತೀಯಾ ಅಥವಾ ವಾರ್ಡನಿಗೆ ತಿಳಿಸ್ತೀಯಾ? ಹ್ಞೂ ಸೀತಮ್ಮ, ಆದರೆ ನಾನಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ.
ಅಪ್ಪ ಹೇಳೋದ್ರು ನನಗೆ ಬೋರ್ಡಿಂಗ್ ಸ್ಕೂಲ್ ಕಳ್ಸಲ್ಲ ಅಂತ. ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟ, ನಿನ್ನನ್ನು ಯಾವತ್ತೂ ಬೋರ್ಡಿಂಗ್ ಸ್ಕೂಲಿಗೆ ನಾನು ಕಳ್ಸೋದೇ ಇಲ್ಲ. ನಾವಿಬ್ಬರು ತುಂಬ ದೊಡ್ಡ ತಪ್ಪು ಮಾಡಿದ್ವಿ. ಇಲ್ಲೇ ಹತ್ತಿರದಲ್ಲಿರೋ ಸ್ಕೂಲಿಗೆ ಸೇರಿಸ್ತೀನಿ, ಆಯಿತಾ? ಓಕೆ ಸೀತಮ್ಮ. ನೀನು ಡಾಕ್ಟರ್ ಅಂಕಲ್ಗೆ ಒಂದು ಥ್ಯಾಂಕ್ ಯು ಕಾರ್ಡ್ ಬರೀತ್ಯಾ? ಒಳ್ಳೆ ಐಡಿಯಾ ಇದು. ಓಕೆ. ಹಲೋ ಮೇಡಮ್. ಹಲೋ ಡಾಕ್ಟರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿ ಸಿಹಿ? ಓ, ನಿಮ್ಗೆ ಮೊದಲೇ ಇನ್ಫಾರ್ಮ್ ಮಾಡಬೇಕಾಗಿತ್ತು ಡಾಕ್ಟರ್. ಸಿಹಿನ ಅವ್ರ ಪೇರೆಂಟ್ಸ್ ಮನೆ ಕರ್ಕೊಂಡು ಹೋಗಿದ್ದಾರೆ. ಓ ಹೌದಾ? ಓಕೆ, ಯಾವಾಗ ಬರ್ತಾರೆ? ಯಾವಾಗ ಬರ್ತಾರೆ ಗೊತ್ತಿಲ್ಲ, ಬಟ್ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ. ಅಲ್ಲ, ಸಡನ್ನಾಗಿ ಯಾಕೆ ಮನೆ ಕರ್ಕೊಂಡು ಹೋದ್ರು? ಇಶಿ ಓಕೆ? ಹುಷಾರಾಗಿದ್ದಾಳಲ್ವಾ? ಹುಷಾರಾಗಿದ್ಲು, ಬಟ್ ಅವ್ರ ತಾತಂಗೆ ಏನೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಓ ಓಕೆ. ಸಿಹಿ ಇಲ್ಲ ಅಂತ ನನ್ಗೆ ಯಾಕೆ ಇಷ್ಟೊಂದು ಬೇಜಾರಾಗ್ತದೆ? THAN. ಹಾ, ನನ್ ಟವಲ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಟವಲ್ ಕೊಡ್ತೀರಾ? ಬಂದೆ, ಒಂದು ನಿಮಿಷ. ಅಪ್ಪನ ನಾನು ಟವಲ್ ಕಟ್ತೀನಿ. ಸರಿ, ಇಲ್ಲೇ ಇದೆ ನೋಡು. ಸೀತಮ್ಮ, ನನಗೇನೋ ನೆನ್ಪು ಬಂತು, ನಾನು ಹೋಗ್ಬಿಟ್ಟು ಬರ್ತೀನಿ. ಸೀತಾ, ಬೇಗ ಕೊಡಿ, ನಂಗೆ ಲೇಟ್ ಆಗ್ತಿದೆ ಆಫೀಸ್ಗೆ. ಹಾ, ಬಂದೆ. ಸಾರಿ, ಆ ಶ್ವೇತಾ ಟಾಲ್ ಇಡದೆ ಮರ್ತೋಗ್ಬಿಟ್ಟಿದ್ದಾರೆ, ತಗೊಳ್ಳಿ. ಅದೇನಂತ ಸ್ವಲ್ಪ ಜೋರಾಗಿ ಹೇಳಿ, ಏನು ಕೇಳಿಸ್ತಿಲ್ಲ. ಟವಲ್ ತಂದಿದ್ದೀನಿ, ತಗೊಳ್ಳಿ. ಓಪನ್ ಮಾಡಿ ಡೋರು. ಕೊಡಿ. ತಗೊಳ್ಳಿ. ಕೊಡಿ. ಸಿಗ್ತಾ ಇಲ್ಲ. ತಗೊಳ್ಳಿ. ನಾನೇ ಒರೆಸ್ಕೋಬೇಕಾ? ಹಾ, ನಾನೇ ಒರೆಸ್ಕೋಬೇಕಾ? ಇನ್ಯಾರು ಬರ್ತಾರೆ? ಹೋಗಿ ಬೇಗ. ಶಾಲು, ಜೀಜು ಯಾವ ಸಿಹಿನ ಮೀಟ್ ಮಾಡಕ್ ಹೋಗಿದ್ದು? ಯಾರೋ ಒಂದು ಪೇಷಂಟ್. ನೋಡು, ಇಸ್ ಹಿಯರ್. ಅವನನ್ನೇ ಕೇಳ್ಕೊ. ಪೀಡಿಯಾಟ್ರಿಷಿಯನ್ ಅಂದಮೇಲೆ ದಿನಾ ಮಕ್ಳು ನೋಡೋದು ಇದ್ದೇ ಇರುತ್ತೆ. ಆದ್ರೂ ನೋಡಿದ ಮಗು ಮೇಲೆಲ್ಲ ಅದೇನೋ ಅಟ್ಯಾಚ್ಮೆಂಟ್ ಇವನಿಗೆ. ನಾನು ಹೇಳ್ತೀನಿ ಹಚ್ಕೋಬೇಡ ಅಂತ, ಆದ್ರೆ ಮಾತೆ ಕೇಳಲ್ಲ. ಅದ್ಯಾರೋ ಸಿಹಿ ಅಂತೆ, ದಿನ ಮನೇಲಿ ಅವಳದೇ ಮಾತು. ಜೀಜು, ನೀವು ಬೆಳಗ್ಗೆ ಅರ್ಜೆಂಟಲ್ಲಿ ಮೀಟ್ ಮಾಡ್ಬೇಕು ಅಂತ ಹೋದ್ರಲ್ಲ, ಸೀತಾ ಮಗಳು ಸಿಹಿನಾ? ಸೀತಾ? ಹೂ ಸೀತಾ? ಸೀತಾ ಗೊತ್ತಿಲ್ವಾ? ಅದೇ ರಾಮ್ ಹೆಂಡತಿ ಸೀತಾ. ಟೆಕ್ನಿಕಲಿ ಸಿಹಿ ರಾಮ್ಗೆ ಮಗಳಾಗ್ಬೇಕು. ಏನು? ಸಿಹಿ ರಾಮ್ ಮಗಳ? ಅಲ್ಲ, ನೀವು ನನ್ಗೆ ಹೇಳಿಲ್ವಲ್ಲ? ಅವನ್ ಯಾಕೆ ನಿನಗಿದನ್ನೆಲ್ಲ ಹೇಳ್ಬೇಕು? ಓ, ಐ ಗೆಟ್ ಇಟ್ ನೌ. ಸೊ ನೀವಿಬ್ರು ಇನ್ನೂ ಟಚಲ್ಲೇ ಇದ್ದೀರಾ? ಎಷ್ಟಾದ್ರೂ ನೀವು ಅಮ್ಮನ ಫ್ರೆಂಡ್ ಮಗ ಅಲ್ವಾ ಅವನು? ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಗುಟ್ಟಾಗೆ ಮೀಟ್ ಮಾಡ್ತೈತೆ ಅನ್ಸುತ್ತೆ. ನಿನ್ ನಾತಿಗೊಂದು ಮಾಡಿರೋ ಅವಮಾನ ಎಲ್ಲ ನಿನಗೆ ನೆನಪೇ ಇಲ್ವಾ ಶ್ಯಾಮ್? ನಿನ್ ನಾತಿಗಿಂತ ಅವನ್ ಫ್ರೆಂಡ್ಶಿಪ್ಪೇ ದೊಡ್ಡದಾಯ್ತಾ? ಕಮಾನ್ ಶಾಲು, ನಾನೇನೋ ನಿಮ್ಮಿಬ್ರು ಬೆನ್ನಿಂದ ದೊಡ್ಡ ಪಿತೂರಿ ಮಾಡ್ತಾ ಇದ್ದೀನಿ ಅನ್ನೋ ಥರ ಮಾತಾಡ್ಬೇಡ. ನೋಡು, ಮೊನ್ನೆ ಸ್ಕೂಲ್ ಹತ್ರ ಹೋಗಿದ್ದಾಗ ಸಡನ್ ಆಗಿ ಸಿಕ್ತಾ. ನಾನು ಯಾವುದೋ ಎಮರ್ಜೆನ್ಸಿಲಿದ್ದೆ, ಅಷ್ಟಾಗಿ ಮಾತಾಡೋಕ್ಕಾಗಲಿಲ್ಲ ಅವನ ಹತ್ರ. ಅಲ್ಲಿ ಮೈ ವರ್ಷಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ನಗಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ದೀರಾ. ಓ, ಸರಿ ಹೋಯ್ತು. ಓ, ಕಾಣಿಸ್ತಿಲ್ವಲ್ಲ? ಏನು ಹುಡುಕ್ತಾ ಇದ್ದೀರಾ? ಅದೇ ನಿಮ್ ಸ್ಮೈಲ್.
ಸೀತಾ, ನೀವು ಯಾವಾಗಲೂ ಇದೇ ಥರ ನಗ್ನಗ್ತಾ ಇರಬೇಕು. ಈ ನಗುನ ಮಾತ್ರ ಕಳ್ಕೊಳಕ್ ಹೋಗ್ಬೇಡಿ. ಕಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಹೋಗಿರಾ. How can I stay away from my beautiful wife who has such a beautiful smile? ನಾವು ಸುಮ್ಮನಿರಿ ನೀವು. ಸುಮ್ನೀರಿ. ನಿಮ್ಗೊಂದು ವಿಷಯ ಗೊತ್ತಾ? ಹೆಣ್ಮಕ್ಳು ಸುಮ್ನೀರಿ ಅಂತ ಹೇಳಿದ್ರೆ ಸುಮ್ನಿರ್ಬಾರ್ದು ಅಂತ ಅರ್ಥ. ನಿಮ್ಮನ್ನ ಮದುವೆ ಆದ್ಮೇಲೆ ನನಗೆ ನಿಮ್ಮ ಭಾಷೆ ಎಲ್ಲ ಅರ್ಥ ಆಗೋಗ್ಬಿಟ್ಟಿದೆ ಗೊತ್ತಾ? ಆಯ್ತಪ್ಪ, ಒಪ್ಕೋತೀನಿ ಬಿಡು. ಅಲ್ಲ ಆದರೂ ಸಿಹಿ ರಾಮ್ ಮಗಳು ಅನ್ನೋದನ್ನೇ ನಂಬಕ್ಕಾಗ್ತಾ ಇಲ್ಲ. ಒಂದು ವೇಳೆ ಅದೇನೋ ನಿಜ ಆಗಿದ್ರೆ ದಟ್ಸ್ ವಂಡರ್ಫುಲ್ ಅಲ್ವಾ? ವೇಟ್ ಕನ್ಫ್ಯೂಷನ್ ಯಾಕೆ? ನನ್ನ ಹತ್ರ ಫೋಟೋ ಇದೆ, ತೋರಿಸ್ತೀನಿ. ಅವಳೇನ ಸಿಹಿ ಅಂತ ಹೇಳಿ. ಇವಳೇನಾ? ನಿಮ್ಮ ಫೇವ್ರೆಟ್ ಪೇಷಂಟ್? ಎಸ್, ದಿಸ್ ಇಸ್ ಅ ಚೈಲ್ಡ್. ಇವಳೇ ಸಿಹಿ. ಶಾಲಿನಿ, ನಾನು ಸಿಹಿ ಅಂತ ಹೇಳ್ತಿರ್ತೀನಲ್ಲ, ಇವಳೇ ರಾಮ್ ಮಗಳಂತೆ. ನಂಗಂತೂ ತುಂಬ ಖುಷಿ ಆಗ್ತಿದೆ. ನಾನು ಈಗಲೇ ರಾಮ್ಗೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. ಗಾಡ್, ಇನ್ನಿವನು ತಡ್ಕೊಳ್ಳೋದಕ್ಕಾಗಲ್ಲ ಬೇಬಿ. ಇಷ್ಟು ದಿನ ಸಿಹಿ ಅಂತ ತಲೆ ತಿಂತಿದ್ದ. ಈಗ ಅವಳು ರಾಮ್ ಮಗಳು ಅಂತ ಗೊತ್ತಾದ್ಮೇಲೆ ಮುಗೀತು ಕತೆ. ಈ ಸೀತಾ ಸಿಹಿ ಎಲ್ಲ ಬಂದು ನನ್ನ ಹತ್ರನೇ ಯಾಕೆ ತಗ್ಲಾಕೊಳ್ತಾ ಇದ್ದಾರೆ? ಇಂಟ್ರೆಸ್ಟಿಂಗ್.